ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ 1 ಅಂಕದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಬರ್ತಕ್ಕಂಥ 1 ಅಂಕದ ಪ್ರಶ್ನೆಗಳು ನಿಮ್ಮ PSTR, GPSTR, HSTRಗಳಲ್ಲಿ ಬರ್ತಕ್ಕಂಥ ಕ್ವಶನ್ ಆ್ಯಂಡ್ ಆನ್ಸರ್ಗಳಾಗಿವೆ. ಈ ಕ್ವಶನ್ ಆ್ಯಂಡ್ ಆನ್ಸರ್ಗಳ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಮ್ಮ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ನಾವು ಮೊದಲಿಗೆ ಏನು ಮಾಡೋಣಪ್ಪ ಅಂತಂದ್ರೆ ಪ್ರಮುಖ ಇಸ್ವಿಗಳ ಬಗ್ಗೆ, ಆ ಇಸ್ವಿಗಳಲ್ಲಿ ನಡೆದಿರ್ತಕ್ಕಂಥ ಘಟನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲೇ 1453ರಲ್ಲಿ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸ್ಕೊಳ್ತಾರೆ. ಎಷ್ಟರಲ್ಲಿಯಪ್ಪ ಅಂತಂದ್ರೆ 1453ರಲ್ಲಿ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡಿದ್ದು. ಹಾಗೆ 1498ರಲ್ಲಿ ವಾಸ್ಕೋ ಡ ಗಾಮ ಭಾರತಕ್ಕೆ ಬಂದನು. 1760ರಲ್ಲಿ ವಾಂಡಿವಾಸ್ ಕದನವಾಯಿತು. ಹಾಗೆ 1757ರಲ್ಲಿ ಪ್ಲಾಸಿ ಕದನವಾಗ್ತದೆ. 1764ರಲ್ಲಿ ಬಕ್ಸಾರ್ ಕದನವಾಗುತ್ತದೆ. 1878ರಲ್ಲಿ ದೇಶೀಯ ಪತ್ರಿಕೆಗಳ ನಿಯಂತ್ರಣ ಕಾಯ್ದೆ ಜಾರಿಗೆ ಬರ್ತದೆ. ಅದು ಎಷ್ಟರಲ್ಲಿಯಪ್ಪ ಅಂತಂದ್ರೆ 1878ರಲ್ಲಿ. ಹಾಗೆ 1885ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಗ್ತದೆ. ಎಷ್ಟರಲ್ಲಿ? 1885ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಗ್ತದೆ. 1953ರಲ್ಲಿ ರಾಜ್ಯ ಪುನರ್ವಿಂಗಡನಾ ಆಯೋಗ ಜಾರಿಗೆ ಬರ್ತದೆ. 1961ರಲ್ಲಿ ವರದಕ್ಷಿಣೆ ನಿಷೇಧ ಕಾಯ್ದೆ ಜಾರಿಗೆ ಬರ್ತದೆ. 1966ರಲ್ಲಿ ತಾಷ್ಕೆಂಟ್ ಒಪ್ಪಂದವಾಗುತ್ತದೆ. 1973ರಲ್ಲಿ ಮೈಸೂರು ರಾಜ್ಯವನ್ನು ಕರ್ನಾಟಕವೆಂದು ಮರುನಾಮಕರಣ ಮಾಡಲಾಗುತ್ತದೆ. ಎಷ್ಟರಲ್ಲಿ? 1973ರಲ್ಲಿ ಮೈಸೂರು ರಾಜ್ಯವನ್ನು ಕರ್ನಾಟಕವೆಂದು ನಾಮಕರಣವನ್ನು ಮಾಡಲಾಗುತ್ತದೆ. 1976ರಲ್ಲಿ ಸಮಾನ ವೇತನ ಕಾಯ್ದೆ ಜಾರಿಗೆ ಬರ್ತದೆ. 1985ರಲ್ಲಿ ಸಾರ್ಕ್ ಸ್ಥಾಪನೆ ಆಗ್ತದೆ. ಎಷ್ಟರಲ್ಲಿಯಪ್ಪ ಅಂತಂದ್ರೆ 1985ರಲ್ಲಿ ಸಾರ್ಕ್ ಸ್ಥಾಪನೆಯಾಗುತ್ತದೆ. 1986ರಲ್ಲಿ ಗ್ರಾಹಕ ರಕ್ಷಣಾ ಕಾಯ್ದೆಯು ಜಾರಿಗೆ ಬರ್ತದೆ. ಹಾಗೆ 2006ರಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಜಾರಿಗೆ ಬರ್ತದೆ. 2015ರಲ್ಲಿ ನೀತಿ ಆಯೋಗ ರಚನೆಯಾಗ್ತದೆ. 1950ರಲ್ಲಿ ರಾಷ್ಟ್ರೀಯ ಯೋಜನಾ ಆಯೋಗ ಜಾರಿಗೆ ಬರುತ್ತದೆ. ಹಾಗೆ 1951ರಲ್ಲಿ ಪ್ರಥಮ ಪಂಚವಾರ್ಷಿಕ ಯೋಜನೆ ಆರಂಭವಾಗುತ್ತದೆ. ನಾವು ಇಲ್ಲಿಯವರೆಗೆ ಏನು ಮಾಡಿದೆಪ್ಪ ಅಂತಂದ್ರೆ ಪ್ರಮುಖ ಇಸ್ವಿಗಳ ಬಗ್ಗೆ ನೋಡಿದೆವು. ಈಗ ಪ್ರಮುಖ ಬಿರುದುಗಳನ್ನು ನೋಡ್ತಾ ಹೋಗೋಣ. ನೋಡಿ ಫ್ರೆಂಡ್ಸ್, ಇಲ್ಲೇ ಯುರೋಪ್ ವ್ಯಾಪಾರದ ಹೆಬ್ಬಾಗಿಲು ಅಂತಂದು ಕಾನ್ಸ್ಟಾಂಟಿನೋಪಲ್ ನಗರವನ್ನು ಕರೀತಾರೆ. ಹೀಗೆ ಈ ಅಭಿನವ ಕಾಳಿದಾಸ ಅಂತಂದು ಬಸಪ್ಪ ಶಾಸ್ತ್ರಿಯವರನ್ನು ಕರೆಯುತ್ತಾರೆ. ಹಾಗೆ ರಾಜಶ್ರೀ ಅಂತೇಳಿ ನಾಲ್ವಡಿ ಕೃಷ್ಣರಾಜ ಒಡೆಯವರನ್ನು ಕರೆಯುತ್ತಾರೆ. ಹಾಗೆ ಭಾರತೀಯ ನವೋದಯ ಜನಕ ಅಂತಂದು ರಾಜಾರಾಮ್ ಮೋಹನ್ ರಾಯರವರಿಗೆ ಇದ್ದಿರತಕ್ಕಂಥ ಬಿರುದಾಗಿರ್ತದೆ. ಹಾಗೆ ನವಭಾರತದ ಶಿಲ್ಪಿ ಅಂತಂದು ನೆಹರು ಅವ್ರಿಗೆ ಇದ್ದಂಥ ಬಿರುದು. ಹಾಗೆ ಉಕ್ಕಿನ ಮನುಷ್ಯ ಅಂತಂದು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರಿಗೆ ಕರೆಯುತ್ತಾರೆ. ಪ್ಯೂರರ್ ಅಂತಂದು ಹಿಟ್ಲರ್ ಅವರಿಗೆ ಕರೆಯುತ್ತಾರೆ. ಹಾಗೆ ಗೋಧಿಯ ಕಣಜ ಅಂತಂದು ಪಂಜಾಬ್ಗೆ ಇರ್ತಕ್ಕಂಥ ಒಂದು ಬಿರುದಾಗಿದೆ. ಗೋಧಿಯ ಕಣಜ ಅಂತಂದು ಪಂಜಾಬ್ಗೆ ಕರೆಯುತ್ತಾರೆ. ಹಾಗೆ ಕಾಗೆ ಬಂಗಾರ ಅಂತಂದು ಅಬ್ರಕಕ್ಕೆ ಕರೆಯುತ್ತಾರೆ. ಹಾಗೆ ಕಪ್ಪು ಬಂಗಾರ ಅಂತಂದು ಕಲ್ಲಿದ್ದಲನ್ನು ಕರೆಯುತ್ತಾರೆ. ಭಾರತದ ಮ್ಯಾಂಚೆಸ್ಟರ್ ಮುಂಬೈಗೆ ಕರೆಯುತ್ತಾರೆ. ಭಾರತದ ಕಾಂಟನೋಪಲಿಸ್ ಅಂತಂದು ಮುಂಬೈಗೆ ಕರೆಯುತ್ತಾರೆ. ಹಾಗೆ ಸಿಲಿಕಾನ್ ಸಿಟಿ ಅಂತಂದು ಯಾವುದಕ್ಕೆ ಕರೀತಾರಪ್ಪ ಅಂತಂದ್ರೆ ಬೆಂಗಳೂರಿಗೆ ಕರೆಯುತ್ತಾರೆ. ಭಾರತದ ಆರ್ಥಿಕ ಯೋಜನೆಯ ಪಿತಾಮಹ ಯಾರಪ್ಪ ಅಂತಂದ್ರೆ ಸರ್ ವಿಶ್ವೇಶ್ವರಯ್ಯನವರು ಆಗಿರ್ತಾರೆ. ಹಸಿರು ಕ್ರಾಂತಿಯ ಪಿತಾಮಹ MS ಸ್ವಾಮಿನಾಥನ್ ಅವರಾಗಿರ್ತಾರೆ. ಹಾಗೆ ಬ್ಯಾಂಕುಗಳ ತಾಯಿ ರಿಸರ್ವ್ ಬ್ಯಾಂಕ್ ಆಗಿರ್ತದೆ. ಆ ಮಾರುಕಟ್ಟೆಯ ರಾಜ ಗ್ರಾಹಕರಾಗಿರ್ತಾರೆ.
ಇಲ್ಲಿಯವರೆಗೆ ವಿರೋಧಗಳ ಬಗ್ಗೆ ನೋಡಿದ್ದೆವು. ಈಗ ಒಪ್ಪಂದಗಳ ಬಗ್ಗೆ ತಿಳಿದುಕೊಳ್ಳೋಣ. ಒಪ್ಪಂದಗಳನ್ನು ನೋಡೋಣ. ಯುದ್ಧಗಳು ಮತ್ತು ಒಪ್ಪಂದಗಳನ್ನು ನೋಡ್ತಾ ಹೋಗೋಣ. 1ನೇ ಕರ್ನಾಟಕ ಯುದ್ಧವು ಎಕ್ಸ್ಲಾ ಚಾಂಪಿಯನ್ ಒಪ್ಪಂದದೊಂದಿಗೆ ಕೊನೆಗೊಳ್ಳುತ್ತದೆ. ಹಾಗೆ 2ನೇ ಕರ್ನಾಟಕ ಯುದ್ಧವು ಪಾಂಡಿಚೇರಿ ಒಪ್ಪಂದದೊಂದಿಗೆ ಕೊನೆಗೊಳ್ಳುತ್ತದೆ. 3ನೇ ಕರ್ನಾಟಕ ಯುದ್ಧವು ಪ್ಯಾರಿಸ್ ಒಪ್ಪಂದದೊಂದಿಗೆ ಈ 3ನೇ ಕರ್ನಾಟಕ ಯುದ್ಧವು ಕೊನೆಗೊಳ್ಳುತ್ತದೆ. 1ನೇ ಆಂಗ್ಲೋ ಮರಾಠ ಯುದ್ಧವು ಸಾಲ್ಬಾಯ್ ಒಪ್ಪಂದದೊಂದಿಗೆ ಕೊನೆಗೊಳ್ಳುತ್ತದೆ. 2ನೇ ಆಂಗ್ಲೋ ಮರಾಠ ಯುದ್ಧ ಬೆಸ್ಸಿನ್ ಒಪ್ಪಂದದೊಂದಿಗೆ ಕೊನೆಗೊಳ್ಳುತ್ತದೆ. 1ನೇ ಆಂಗ್ಲೋ ಸಿಖ್ ಯುದ್ಧ ಲಾಹೋರ್ ಒಪ್ಪಂದದೊಂದಿಗೆ ಕೊನೆಗೊಳ್ಳುತ್ತದೆ. 1ನೇ ಆಂಗ್ಲೋ ಮೈಸೂರು ಯುದ್ಧ ಮದ್ರಾಸ್ ಒಪ್ಪಂದದೊಂದಿಗೆ ಕೊನೆಗೊಂಡ್ರೆ 2ನೇ ಆಂಗ್ಲೋ ಮೈಸೂರು ಯುದ್ಧ ಮಂಗಳೂರು ಒಪ್ಪಂದದೊಂದಿಗೆ ಕೊನೆಗೊಳ್ಳುತ್ತದೆ. 3ನೇ ಆಂಗ್ಲೋ ಮೈಸೂರು ಯುದ್ಧವು ಶ್ರೀರಂಗಪಟ್ಟಣದ ಒಪ್ಪಂದದೊಂದಿಗೆ ಕೊನೆಗೊಳ್ಳುತ್ತದೆ. ಹಾಗೆ 1ನೇ ಮಹಾಯುದ್ಧವು ವರ್ಸೇಲ್ ಒಪ್ಪಂದದೊಂದಿಗೆ ಇಲ್ಲಿ 1ನೇ ಮಹಾಯುದ್ಧ ಕೊನೆಗೊಳ್ಳುತ್ತದೆ. ನಾವು ಇಲ್ಲಿಯವರೆಗೆ ಪ್ರಮುಖ ಯುದ್ಧಗಳು ಮತ್ತು ಯುದ್ಧಗಳು ಕೊನೆಗೊಂಡಿರ್ತಕ್ಕಂಥ ಒಪ್ಪಂದಗಳ ಬಗ್ಗೆ ನೋಡಿದೆವು. ಈಗ ಪ್ರಮುಖ ಪುಸ್ತಕಗಳು ಮತ್ತು ಪತ್ರಿಕೆಗಳನ್ನು ನೋಡೋಣ. ಅವರು ಬರೆದಿರ್ತಕ್ಕಂಥ ಹೆಸರು ಹಾಗೂ ಪ್ರಮುಖ ಪುಸ್ತಕ ಮತ್ತು ಪತ್ರಿಕೆಗಳನ್ನು ಇಲ್ಲಿ ನೋಡ್ತಾ ಹೋಗೋಣ. ರಾಜಾರಾಮ್ ಮೋಹನ್ ರಾಯ್ ಅವರು ಯಾವ ಬುಕ್ಕವನ್ನು ಬರೀತಾರಪ್ಪ ಅಂತಂದ್ರೆ ಸಂವಾದ ಕೌಮುದಿ ಅಂತಂದು ಇವರು ಪುಸ್ತಕವನ್ನು ಬರೆಯುತ್ತಾರೆ. ಹಾಗೆ ದಯಾರಾಮ್ ಸಹಾನಿಯವರು ಸತ್ಯಾರ್ಥ ಪ್ರಕಾಶವನ್ನು ಬರೆಯುತ್ತಾರೆ. ಆಮೇಲೆ ಜ್ಯೋತಿಬಾ ಫುಲೆಯವರು ಗುಲಾಮಗಿರಿಯನ್ನು ಇವರು ಪ್ರಮುಖವಾಗಿರ್ತಕ್ಕಂಥ ಒಂದು ಪುಸ್ತಕವಾಗಿದೆ. ಎನಿ ಬೆಸೆಂಟ್ ಅವರು ನ್ಯೂ ಇಂಡಿಯಾ ಅಂತಂದು ಪುಸ್ತಕವನ್ನು ಬರೆಯುತ್ತಾರೆ. ದಾದಾಬಾಯಿ ನವರೋಜಿ ಅವರು ಸಂಪತ್ತಿನ ಸೋರಿಕೆಯ ಬಗ್ಗೆ ಸಿದ್ಧಾಂತದ ಬಗ್ಗೆ ಬರೆಯುತ್ತಾರೆ. ಮಹಾತ್ಮ ಗಾಂಧೀಜಿಯವರು ಯಂಗ್ ಇಂಡಿಯಾ, ಡಾಕ್ಟರ್ ಅಂಬೇಡ್ಕರ್ ಅವರು ಮೂಕ ನಾಯಕ ಅಂತಂದು ಒಂದು ಪುಸ್ತಕವನ್ನು ಬರೆಯುತ್ತಾರೆ. ತಿಲಕ್ ಅವರು ಮರಾಠ ಪತ್ರಿಕೆಯನ್ನು ಬರೆಯುತ್ತಾರೆ. ಸರ್ ಎಂ ವಿಶ್ವೇಶ್ವರಯ್ಯನವರು ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆಯನ್ನು ಇಲ್ಲಿ ತಿಳಿಸಿಕೊಡುತ್ತಾರೆ. ಇಲ್ಲಿ ಕೆಲವೊಂದಿಷ್ಟು ನೀತಿಗಳು, ಪದ್ಧತಿಗಳು, ಉತ್ಸವವನ್ನು ಜಾರಿಗೆ ತಂದವರು ಯಾರಪ್ಪ ಅಂತಂದು ಇಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನೀಲಿ ನೀರಿನ ನೀತಿಯನ್ನು ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಅವರು ಜಾರಿಗೆ ತರ್ತಾರೆ. ದ್ವಿಪ್ರಭುತ್ವ ಪದ್ಧತಿಯನ್ನು ರಾಬರ್ಟ್ ಕ್ಲೈವ್ ಅವರು ಜಾರಿಗೆ ತರ್ತಾರೆ. ಸಹಾಯಕ ಸೈನ್ಯ ಪದ್ಧತಿಯನ್ನು ಲಾರ್ಡ್ ವೆಲ್ಲೆಸ್ಲಿ ಅವರು ಜಾರಿಗೆ ತರ್ತಾರೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಡಾಲ್ ಹೌಸಿ ಅವರು ಜಾರಿಗೆ ತರ್ತಾರೆ. ಸೂಪ್ರಿಡೆಂಟೆಂಟ್ ಆಫ್ ಪೊಲೀಸನ್ನು ಲಾರ್ಡ್ ಕಾರ್ನ್ ವಾಲಿಸ್ ಅವರು ಜಾರಿಗೆ ತಂದರೆ, ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಲಾರ್ಡ್ ಕಾರ್ನ್ ವಾಲಿಸ್ ಅವರೇ ಜಾರಿಗೆ ತರ್ತಾರೆ. ಹಾಗೆ ಮಹಲ್ವಾರಿ ಪದ್ಧತಿಯನ್ನು ಆರ್.ಎಂ. ಬರ್ಟ್ ಆ್ಯಂಡ್ ಜೇಮ್ಸ್ ಥಾಮಸ್ ಅವರು ಜಾರಿಗೆ ತರ್ತಾರೆ. ಅದೇ ರೀತಿ ರೈತವಾರಿ ಪದ್ಧತಿಯನ್ನು ಅಲೆಕ್ಸಾಂಡರ್ ರೀಡ್ ಅವರು ಜಾರಿಗೆ ತರ್ತಾರೆ. ಹಾಗೆ ಮೈಸೂರು ನವರಾತ್ರಿ ಉತ್ಸವವನ್ನು ಆರಂಭಿಸಿದವರು ಯಾರಪ್ಪ ಅಂತಂದ್ರೆ ರಾಜ ಒಡೆಯರಾಗಿರ್ತಾರೆ. ನಾವು ಇಲ್ಲಿಗೆ ಏನು ಮಾಡಿದ್ವಪ್ಪ ಅಂತಂದ್ರೆ ಕೆಲವೊಂದಿಷ್ಟು ಪದ್ಧತಿಗಳನ್ನು, ಉತ್ಸವಗಳನ್ನು ಹಾಗೂ ನೀತಿಗಳನ್ನು ಜಾರಿಗೆ ತಂದಿರತಕ್ಕಂಥ ಅವರ ಹೆಸರುಗಳನ್ನು ಹೇಳಿದೆವು. ಈಗ ಪ್ರಪ್ರಥಮರ ಬಗ್ಗೆ ನೋಡ್ತಾ ಹೋಗೋಣ. ಭಾರತಕ್ಕೆ ಬಂದ ಮೊದಲ ಯುರೋಪಿಯನ್ನರು ಯಾರಪ್ಪ ಅಂತಂದ್ರೆ ಪೋರ್ಚುಗೀಸರು ಆಗಿರ್ತಾರೆ. ಪೋರ್ಚುಗೀಸರ ಮೊದಲ ವೈಸರಾಯ ಯಾರಪ್ಪ ಅಂತಂದ್ರೆ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಅವರು ಆಗಿರ್ತಾರೆ. ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿರ್ತಕ್ಕಂಥ ಮೊದಲ ರಾಜ ಹೈದರಾಬಾದ್ ನಿಜಾಮರು ಆಗಿರ್ತಾರೆ. ಹಾಗೆ ಭಾರತದ ಪ್ರಥಮ ವೈಸ್ರಾಯ್ ಆಗಿರ್ತಕ್ಕಂಥವರು ಯಾರಪ್ಪ ಅಂತಂದ್ರೆ ಲಾರ್ಡ್ ಕ್ಯಾನಿಂಗ್ ಅವರು ಆಗಿರ್ತಾರೆ. ಸ್ವತಂತ್ರ ಭಾರತದ ಪ್ರಥಮ ಗವರ್ನರ್ ಜನರಲ್ ಯಾರಪ್ಪ ಅಂತಂದ್ರೆ ಮೌಂಟ್ ಬ್ಯಾಟನ್ ಅವರು ಆಗಿರ್ತಾರೆ. ಹಾಗೆ ಭಾರತದ ಪ್ರಥಮ ಪ್ರಧಾನಮಂತ್ರಿಯವರು ಯಾರಪ್ಪ ಅಂತಂದ್ರೆ ನೆಹರು ಅವರು ಆಗಿರ್ತಾರೆ. ಭಾರತದ ಪ್ರಥಮ ರಾಷ್ಟ್ರಾಧ್ಯಕ್ಷರು ಯಾರಪ್ಪ ಅಂತಂದ್ರೆ ರಾಜೇಂದ್ರ ಪ್ರಸಾದ್ ಅವರು. ಕರಡು ಸಮಿತಿಯ ಅಧ್ಯಕ್ಷರು ಡಾಕ್ಟರ್ ಅಂಬೇಡ್ಕರ್ ಅವರು. ಪ್ರಪ್ರಥಮ ಕಾನೂನು ಮಂತ್ರಿ ಯಾರಪ್ಪ ಅಂತಂದ್ರೆ ಡಾಕ್ಟರ್ ಅಂಬೇಡ್ಕರ್ ಅವರೇ ಆಗಿರ್ತಾರೆ. ಭಾರತದ ಪ್ರಥಮ ಗೃಹ ಮಂತ್ರಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರೇ ಆಗಿರ್ತಾರೆ.
ನೋಡಿ ಫ್ರೆಂಡ್ಸ್, ಇಲ್ಲಿ ಈಗ ನೆಕ್ಸ್ಟ್ ವಿಧಿ ಮತ್ತು ತಿದ್ದುಪಡಿಗಳ ಬಗ್ಗೆ ನೋಡ್ತಾ ಹೋಗೋಣ. ಇಲ್ಲಿ 17ನೇ ವಿಧಿ ಏನನ್ನು ತಿಳಿಸ್ಕೊಡ್ತದಪ್ಪ ಅಂತಂದ್ರೆ ಅಸ್ಪೃಶ್ಯತಾ ಆಚರಣೆಯ ನಿಷೇಧದ ಬಗ್ಗೆ ನಮಗೆ ತಿಳಿಸ್ಕೊಡ್ತದೆ. ಹಾಗೆ 21ನೇ ಎ ವಿಧಿ ಏನನ್ನು ಹೇಳುತ್ತಪ್ಪ ಅಂತಂದ್ರೆ ಶಿಕ್ಷಣದ ಮೂಲಭೂತ ಹಕ್ಕುಗಳ ಬಗ್ಗೆ ಹೇಳುತ್ತದೆ. 24ನೇ ವಿಧಿ 14 ವರ್ಷದ ಒಳಗಿನ ಮಕ್ಕಳನ್ನು ದುಡಿಮೆಗೆ ಕಳಿಸುವಂತಿಲ್ಲ ಅಂತಂದು 24ನೇ ವಿಧಿ ನಮಗೆ ತಿಳಿಸಿಕೊಡುತ್ತದೆ. ಹಾಗೆ 42ನೇ ವಿಧಿ ಏನನ್ನಪ್ಪ ಹೇಳುತ್ತಪ್ಪ ಅಂತಂದ್ರೆ 42ನೇ ತಿದ್ದುಪಡಿ ನಮಗೇನನ್ನು ತಿಳಿಸ್ಕೊಡ್ತದಪ್ಪ ಅಂತಂದ್ರೆ ಜಾತ್ಯತೀತ ಮತ್ತು ಸಮಾಜವಾದವನ್ನು ತಿಳಿಸ್ಕೊಡ್ತದೆ. 73ನೇ ತಿದ್ದುಪಡಿ ನಮಗೆ 3ನೇ ಹಂತದ ಪಂಚಾಯಿತಿಗಳ ಬಗ್ಗೆ ನಮಗಿಲ್ಲಿ ತಿಳಿಸ್ಕೊಡ್ತದೆ. ಈಗ ವಿಧಿ ಮತ್ತು ತಿದ್ದುಪಡಿಗಳನ್ನು ನೋಡಿದೆವು. ಈಗ ಪಕ್ಷ, ಕಾಲೇಜು ಮತ್ತು ಸಂಸ್ಥೆಗಳ ಬಗ್ಗೆ ನೋಡ್ತಾ ಹೋಗೋಣ. ಅದನ್ನು ಯಾರು ಜಾರಿಗೆ ತಂದರು ಅಂತಂದು ಸಹಿತ ನೋಡೋಣ. ಫಾರ್ವರ್ಡ್ ಬ್ಲಾಕ್ ಪಕ್ಷವನ್ನು ಸುಭಾಷ್ ಚಂದ್ರ ಬೋಸ್ ಅವರು ಜಾರಿಗೆ ತರ್ತಾರೆ. ನಾಜಿ ಪಕ್ಷವನ್ನು ಹಿಟ್ಲರ್ ಅವರು ಜಾರಿಗೆ ತಂತಂದ್ರೆ ಬೂದಂಗಿ ದಳವನ್ನು ಹಿಟ್ಲರ್ ಅವರೇ ಜಾರಿಗೆ ತರ್ತಾರೆ. ಅದೇ ರೀತಿ ರಾಷ್ಟ್ರೀಯ ಫ್ಯಾಸಿಸ್ಟ್ ಪಕ್ಷವನ್ನು ಮುಸ್ಸೋಲಿನಿಯವರು ಜಾರಿಗೆ ತಂದರೆ ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು ಸರ್ ಸೈಯದ್ ಅಹ್ಮದ್ ಖಾನ್ ಅವರು ಜಾರಿಗೆ ತರ್ತಾರೆ. ಆಮೇಲೆ ರಕ್ಷಾ ಅಂತಂದರೆ ಕಾಯಿಡನ್ ಲೂ ಅವರು ಜಾರಿಗೆ ತರ್ತಾರೆ. ಈಗ ಅತಿ ಹೆಚ್ಚು ಮತ್ತು ಅತಿ ಕಡಿಮೆ ಇರ್ತಕ್ಕಂಥ ಉಷ್ಣಾಂಶ ಇರ್ತಕ್ಕಂಥ ಸ್ಥಳಗಳ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ಭಾರತದ ಹೆಚ್ಚು ಉಷ್ಣಾಂಶವನ್ನು ಹೊಂದಿರತಕ್ಕಂಥ ಸ್ಥಳ ಯಾವುದಪ್ಪ ಅಂತಂದ್ರೆ ಗಂಗಾನಗರವಾಗಿರ್ತದೆ. ಭಾರತದ ಕಡಿಮೆ ಉಷ್ಣಾಂಶವಿರ್ತಕ್ಕಂಥ ಸ್ಥಳ ಡ್ರಾಸ್. ಭಾರತದ ಹೆಚ್ಚು ಮಳೆಯ ಸ್ಥಳ ಮೌಸಿನ್ ರಾಮ್ ಅಂತಂದು. ಭಾರತದ ಕಡಿಮೆ ಮಳೆಯ ಸ್ಥಳ ರೋಹಿಲಿ ಅಂತಂದು. ಭಾರತದ ಹೆಚ್ಚು ಅರಣ್ಯ ರಾಜ್ಯವಿರ್ತಕ್ಕಂಥ ಪ್ರದೇಶ ಮಧ್ಯಪ್ರದೇಶವಾಗಿರ್ತದೆ. ಭಾರತದಲ್ಲಿ ಕಡಿಮೆ ಅರಣ್ಯ ರಾಜ್ಯವನ್ನು ಹೊಂದಿರತಕ್ಕಂಥ ಯಾವುದಪ್ಪ ಅಂತಂದ್ರೆ ಹರಿಯಾಣ ಆಗಿರ್ತದೆ. ಭಾರತದಲ್ಲಿ ಹೆಚ್ಚು ಭತ್ತ ಬೆಳೆಯುವ ರಾಜ್ಯ ಪಶ್ಚಿಮ ಬಂಗಾಳ. ಭಾರತದಲ್ಲಿ ಹೆಚ್ಚು ಚಹಾವನ್ನು ಬೆಳೀತಕ್ಕಂಥ ರಾಜ್ಯ ಅಸ್ಸಾಂ ಆಗಿರ್ತದೆ. ಭಾರತದಲ್ಲಿ ಹೆಚ್ಚು ಕಬ್ಬಿನಾಂಶ ಇರ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಜಾರ್ಖಂಡದಲ್ಲಿ ಆಗಿರ್ತದೆ. ಈಗ ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿದೆಯಪ್ಪ ಅಂತಂದ್ರೆ ನ್ಯೂಯಾರ್ಕದಲ್ಲಿದೆ. ಹಾಗೆ ಅಂತಾರಾಷ್ಟ್ರೀಯ ನ್ಯಾಯಾಲಯ ದಿ ಹೇಗ್ನಲ್ಲಿದೆ. ಸಚಿವಾಲಯ ಪ್ರಧಾನ ಕಚೇರಿ ನ್ಯೂಯಾರ್ಕ್. ಹಾಗೆ ವಿಶ್ವ ಆರೋಗ್ಯ ಸಂಸ್ಥೆ ಇರ್ತಕ್ಕಂಥದ್ದು ಜಿನೇವಾದಲ್ಲಿ. ಹಾಗೆ ಸಾರ್ಕ್ನ ಕೇಂದ್ರ ಕಚೇರಿ ಕಠ್ಮಂಡುನಲ್ಲಿ ಇರ್ತಕ್ಕಂಥದ್ದಾಗಿದೆ. ಈಗ ಅರ್ಥಗಳನ್ನು ತಿಳಿದುಕೊಳ್ಳೋಣ. ದಸ್ತಕ್ ಅಂದರೆ ಪರವಾನಗಿ ಪತ್ರ ಅಂತ ಅರ್ಥ ಆಗ್ತದೆ. ಮಹಲ್ ಎಂದರೆ ತಾಲೂಕು ಎಂದರ್ಥ ಆಗ್ತದೆ. ವಾಗ್ ಅಂದರೆ ಹುಲಿ. ರೇಗೂರ್ ಮಣ್ಣು ಅಂತಂದರೆ ಕಪ್ಪು ಮಣ್ಣು ಆಗ್ತದೆ. ಇವಿಷ್ಟು ಅರ್ಥಗಳಾಗಿವೆ. ಹಾಗೆ ದಿನಾಚರಣೆಗಳನ್ನು ತಿಳಿದುಕೊಳ್ಳೋಣ. ವಿಶ್ವ ಗ್ರಾಹಕರ ದಿನವನ್ನು ಮಾರ್ಚ್ 15ರಂದು ಆಚರಿಸಲಾಗುತ್ತದೆ. ಹಾಗೆ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನವನ್ನು ಡಿಸೆಂಬರ್ 10ರಲ್ಲಿ ಆಚರಿಸಲಾಗುತ್ತದೆ. ಈಗ ವಿಸ್ತೃತ ರೂಪವನ್ನು ತಿಳಿದುಕೊಳ್ಳೋಣ. GIS ಅಂತಂದ್ರೆ ಜಿಯೋಗ್ರಫಿಕಲ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತ ಅರ್ಥವಾಗ್ತದೆ. GPS ಅಂತಂದ್ರೆ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಅಂತ ಅರ್ಥ ಆಗ್ತದೆ. SAARC ಅಂತಂದ್ರೆ ಸೌತ್ ಏಷ್ಯಾ ಅಸೋಸಿಯೇಷನ್ ಅಂತ ಅರ್ಥದ ಆಗ್ತದೆ. ಹೀಗೆ ನಾವು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ 1 ಅಂಕದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನಾನು ಹೇಳಿದೆ. ಈ ವಿಡಿಯೋದಲ್ಲಿ ಬರ್ತಕ್ಕಂಥ 1 ಅಂಕದ ಪ್ರಶ್ನೆಗಳು ನಿಮ್ಮ PSTR, GPSTR ಹಾಗೂ HSTRಗಳಲ್ಲಿ ಬರ್ತಕ್ಕಂಥ ಕ್ವಶನ್ ಆ್ಯಂಡ್ ಆನ್ಸರ್ಗಳಾಗಿವೆ. ಆದ ಕಾರಣ ನಾನು ಇವತ್ತಿನ ವಿಡಿಯೋದಲ್ಲಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ 1 ಅಂಕದ ಪ್ರಶ್ನೆಗಳನ್ನು ಈ ವಿಡಿಯೋ ಮುಖಾಂತರ ನಿಮಗೆ ಹೇಳಿದೆ. ಈ 1 ಅಂಕದ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಮ್ಮ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ಧನ್ಯವಾದಗಳು.